ಹಾಯ್ ಫ್ರೆಂಡ್ಸ್, ಹೊರಗಡೆ ಸ್ವಲ್ಪ ಮಳೆ ಸ್ಟಾರ್ಟ್ ಆದ ಕೂಡಲೇ ಎಲ್ಲರ ಮನೆಯೊಳಗೆ ಬಜ್ಜಿ ಮಿರ್ಚಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕಡಲೆ ಹಿಟ್ಟಿನ ಬಜ್ಜಿ ಅಂತೂ ನಾವು ಯಾವಾಗೂ ಮಾಡ್ತೇವೆ. ಬರ್ರಿ ಈ ಸತೆ ಹೆಸರುಬೇಳೆ ಬಳಸ್ಕೊಂಡು ಬಜ್ಜಿ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಅಷ್ಟೇ ಹೆಸರುಬೇಳೆ ತೊಗೊಂಡೇನಿ. ಸಿಪ್ಪಿ ತೆಗಿಲಾರದು ಹೆಸರುಬೇಳೆ ಇರ್ತೈತಲ್ಲ, ತೊಗೊಂಡೇನಿ 1 ಕಪ್ ಕಡಲೆಬೇಳೆ ತೊಗೊಂಡೇನಿ. 2 ಸಮ ಪ್ರಮಾಣದಾಗ ತೊಗೊಂಡು ಎರಡೂ ಸ್ವಚ್ಛಕ್ಕೆ ತೊಳೆದು 2 ತಾಸು ನಾವು ಅದನ್ನು ನೀರೊಳಗೆ ನೆನೆ ಇಟ್ಬಿಡೋಣ. ಫ್ರೆಂಡ್ಸ್ ಕಡಲೆ ಹಿಟ್ಟಿಂದ ಬಜ್ಜಿ ಅಂತೂ ಕಾಮನ್ ಆಗಿ ಮಾಡ್ತೇವಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ. ಅದಕ್ಕಿಂತ ಭಾಳ ಕ್ರಿಸ್ಪಿ, ಭಾಳ ಟೇಸ್ಟಿಯಾಗೂ ಇರ್ತೈತಿ. ಮತ್ತು ಇದು ಫುಲ್ ಡೇ ಇಟ್ಟರೂ ಇದ್ರ ಕ್ರಿಸ್ಪಿನೆಸ್ ಹೋಗಿರಂಗಿಲ್ಲ. ಬರ್ರಿ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಈಗ ನೋಡ್ರಿ 2 ತಾಸು ಆಯಿತು, ನಮ್ದು 2 ಕಾಳು ಚಲೋ ನೆಂದುಬಿಟ್ಟೈತಿ. ಈಗ ಇವನ್ನ ನಾವು ಮಿಕ್ಸರ್ಗೆ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಈಗ ಇವನ್ನ ಯಾವುದೂ ಕಡಲೆಬೇಳೆ ಆಯ್ತು ಹೆಸರುಬೇಳೆ ಆಯ್ತು ಫೈನ್ ಪೇಸ್ಟ್ ಮಾಡೋದು ಬೇಡ, ಅವಡ ಜಬ್ಡಾನ ರುಬ್ಕೊಂಬಿಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಅವನ್ನ ತಕ್ಕೊಂಬಿಡೋಣ. ಹೆಸರುಬೇಳೆದು ಮಿಕ್ಸಿ ಮಾಡಿ ಆಗೈತಿ. ಫ್ರೆಂಡ್ಸ್, ಈಗ ಕಡಲೆಬೇಳೆ ಹಾಕ್ಕೊಂಡು ಇದನ್ನು ನಾವು ಅವ್ರ ಜವಡ ರುಬ್ಕೊಂಡು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ನನ್ನ ಕಡೆ ಸ್ವಲ್ಪ ಫ್ರೆಶ್ ಕಾರ್ನ್ ಇದ್ವು, ಮಾರ್ಕೆಟ್ಲಿಂದ ತಂದಿದ್ದು ಫ್ರೆಶ್ ಕಾರ್ನ್ ಇದ್ವು. ಅವನು ನಾನು ಹಾಕ್ಕೊಂಡು ಅವನು ರಫ್ಲಿ ಅವಡ ಜಬಡ ನಾನು ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡೆ ಹಾಕ್ಕೊಂಡೇನಿ, ಕರಿಬೇವು ಹಾಕೇನಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡೇನಿ. ಮತ್ತು ಬೈಂಡಿಂಗಿಗೆ ಅಂಥೇಳಿ ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ. 4ರಿಂದ 5 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ. ಮತ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನಿ. ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ, ಅಂದ್ರೆ ಬಜ್ಜಿ ತಿನ್ನುವಾಗ ಖಾರ ಇದ್ರೆ ಈ ಕ್ಲೈಮೇಟಿಗೆ ತಿನ್ನೋಕೆ ಮಜಾ ಬರ್ತೈತಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ನಾನು ಉಪ್ಪು ಹಾಕೋದು ನೆನಪು ಹರಿದೆ. ಎಲ್ಲ ಮಿಕ್ಸ್ ಆದಮೇಲೆ ಇನ್ನೊಮ್ಮೆ ಉಪ್ಪು ಹಾಕೊಂಡ್ಮೇಲೆ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೇನಿ. ಈಗ ನಾನು ಆಲ್ರೆಡಿ ಎಣ್ಣೆ ಅಂತೂ ಬಿಸಿಗಿಟ್ಟೇನಿ. ಈಗ ನಾವು ಇದನ್ನು ಬಜ್ಜಿ ಬಿಡೋಣ ನೋಡ್ರಿ. ಫ್ರೆಂಡ್ಸ್, ಸಣ್ಣ ಸಣ್ಣ ಗೋಲಿ ಬಜ್ಜಿ ಬಿಟ್ರೆ ಇವು ತಿನ್ನಕ್ಕೂ ಮಜಾ ಬರ್ತೈತಿ. ನೋಡಿರಿ, ಈ ರೀತಿ ಸಣ್ಣ ಮಾಡ್ಬೇಕಂತಿಲ್ಲ, ದೊಡ್ಡದೂ ಮಾಡ್ಬೋದು. ಈ ರೀತಿ ಸಣ್ಣ ಉರಿ ಮೇಲೆ ಇಟ್ಕೊಂಡು ನಾವು ಇವನ್ನ ಹೊಂಬಣ್ಣ ಬರುವಂಗೆ ಕರ್ಕೊಂಬಿಡೋಣ. ನೋಡಿರಿ, ಸಣ್ಣವೂ ಮಾಡ್ತಾಯಿದ್ದೆ, ಇನ್ನೊಂದು ಸತ್ತು ಸ್ವಲ್ಪ ದೊಡ್ಡ ಸೈಜಿನೂ ಮಾಡ್ಕೊಂಬಿಡತ್ತೇನೆ. ಫ್ರೆಂಡ್ಸ್, ಇದು ಸಾಸ್ ಜೊತೆ ಆಗಲಿ ಇಲ್ಲ ಪುದೀನ ಚಟ್ನಿ ಜೊತೆ ಆಗಲಿ ಭಾರಿ ಟೇಸ್ಟ್ ಆಕೈತಿ. ಸಂಜೆ ಮುಂದೆ ಇದು ಚಹಾ ಜೊತೆ ತಿನ್ನೋಕೆ ಮಜಾ ಬರ್ತೈತಿ. ನೀವು ಮಾಡಿ ನೋಡಿರಿ. ಫ್ರೆಂಡ್ಸ್, ಹೆಸರುಬೇಳೆದು ಬಜ್ಜಿ ಹೆಂಗಿತ್ತು ಅಂಥೇಳಿ ನಂಗೆ ತಿಳಿಸ್ರಿ. ಫ್ರೆಂಡ್ಸ್, ನಂಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನನ್ನ ವಿಡಿಯೋ ಲೈಕ್ ಆಗಿದ್ರೆ ಏನಾದರೂ ಕಮೆಂಟ್ ಹಾಕಿರಿ, ಅಥವಾ ಏನಾದರೂ ಮಿಸ್ಟೇಕ್ ಆಗಿದ್ರೆ ನನಗೆ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಫ್ರೆಂಡ್ಸ್, ನಿಮ್ದೆಲ್ಲರದು ಸಪೋರ್ಟ್ ನನಗೆ ಹಿಂಗೆ ಸಿಗ್ತಾ ಇರಲಿ. ನೋಡಿರಿ, ನಮ್ಮ ಹೆಸರುಬೇಳೆ ಬಜ್ಜಿ ತಿನ್ನೋಕೆ ರೆಡಿ ಆಗ್ಯಾವೆ. ನೀವು ಟ್ರೈ ಮಾಡಿ ನೋಡಿರಿ.